ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೀಗ ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. Well, it's an honor to have amongst us the Honorable Chief Minister of Karnataka. His ಪಂಚ ಗ್ಯಾರಂಟಿ ಯೋಜನೆಗಳನ್ನ ನೀಡಿ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು ದಲಿತರ ಪಾಲಿನ ಬೆಳಕು, ಕರ್ನಾಟಕದ ಅಧಿಕಾರದ ಹೊಳಪು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಮಂಗಳೂರಿಗೆ ಸ್ಥಾಪನಾ ಕಾರ್ಯಕ್ರಮದ ವೇದಿಕೆಗೆ ಮಂಗಳೂರಿನ ಜನತೆಯ ಪರವಾಗಿ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ದುಡಿತಾ ಇರುವಂತಹ ಎಲ್ಲ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್, ವೈದ್ಯಕೀಯ ಶಿಕ್ಷಣ ಮಂತ್ರಾಲಯದವರು ಕೂಡ ಆಗಿರುವಂತಹ ಡಾಕ್ಟರ್ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಭರತ್ ಶೆಟ್ಟಿ ವೈ, ಹಾಗೆಯೇ ಸನ್ಮಾನ್ಯ ಐವನ್ ಡಿಸೋಜ ಎಂಎಲ್ಸಿ ಆಗಿರುವಂತಹ ಮಂಜುನಾಥ್ ಭಂಡಾರಿ ಅವರು, ಹಾಗೆಯೇ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ನಾಯಕರುಗಳಿಗೆ, ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳಿಗೆ ನಾವು ಪ್ರೀತಿಯ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಹುಶಃ ಬಂಧುಗಳೇ, ಹಲವು ವರ್ಷಗಳ ಕನಸು ನನಸಾದಂತಹ ಒಂದು ದಿವಸ. ಯಾಕಂತ ಕೇಳಿದ್ರೆ ಇಡೀ ಭಾರತದಲ್ಲಿ ಇದೇ ಮೊದಲು ಎನ್ನುವ ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನೆ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಒಂದು ಪ್ರಾದೇಶಿಕ ಕೇಂದ್ರದ ಶಂಕುಸ್ಥಾಪನೆ ಹಲವು ನಾಯಕರು ಡಾಕ್ಟರ್ ಆನಂದ್ಗೆ, ಹಾಗೆಯೇ ಪ್ರಮುಖವಾಗಿ ನಮ್ಮ ಇಲಾಖೆಯ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಾ ಇದೀಗ ಈ ತಲುಪಿದಂತಹ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು. ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಮಗುವಿಗೆ ತಾಯಿ ಹಲವು ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರೇ, ಪ್ರಾಧ್ಯಾಪಕ ವೃಂದದವರೇ, ಹಲವು ವಿದ್ಯಾರ್ಥಿಗಳೇ, ಈ ದಿನ ಮಿತ್ರ ಆಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ MLC ಉದ್ಘಾಟಿಸ್ತಾ ಇದ್ದೀವಿ. ನಮ್ಮೆಲ್ಲರ ಆಶೆಯಂತೆ ಶ್ರೀ ಮುಖ್ಯಮಂತ್ರಿಯವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಕೇಂದ್ರ ಬಿಂದುಗಳು ಮತ್ತು ರಾಜೀವ್ ಗಾಂಧಿ ಆರೋಗ್ಯ, ಇವತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಗಳೂರಲ್ಲಿ ಕೇವಲ ಇವತ್ತು ಏನು ಅಡಿಗಲ್ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ರೀಜನಲ್ ಸೆಂಟರಿನ ಅಡಿಗಲನ್ನು ಅಂತಕ್ಕಂಥ ಉದ್ದೇಶ, ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಬೆಂಗಳೂರಿಗೆ ಎರಡು ಬಾರಿ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ಹಾಗಾಗಿ ನಿಮ್ಮ ಪ್ರೀತಿಗೆ ನಾವೆಲ್ಲರೂ ಕೂಡ ಚಿರಋಣಿ. ನಮ್ಮ ಡಾಕ್ಟರ್ MK ರಮೇಶ್ ಅವರು, ಮೊಹಮ್ಮದ್ ಮೊಹಸಿನ್ ಅವರು, ಹಾಗೆಯೇ ಶ್ರೀಯುತ PR ಶಿವಪ್ರಸಾದ್ ಅವರು, ರಿಯಾಜ್ ಭಾಷಾ ಅವರು, ಸುಜಾತ ಮೇಡಮ್, ಡಾಕ್ಟರ್ ಸಚ್ಚಿದಾನಂದ್ ಅವರು, ಇವರೆಲ್ಲರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ